ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೆದ್ದರು. ಮತ್ತೊಮ್ಮೆ ಬಲವುಳ್ಳ ಬಲರಾಮ ದೇವ ಸಹಿತ ಅಕ್ಷೋಣಿ ಸೈನ್ಯ ನನ್ನ ವಶ. ಪಾಂಡವ ಪರಿಸಿರುವ ಭೀಕರ ಸಮರಾಂಗಣದಲ್ಲಿ ನನ್ನ ನೆಚ್ಚಿನ ಗದೆಯಿಂದ ನಿಮ್ಮ ರುಂಡ ಮುಂಡನ ಸೀಳಲು ನನ್ನ ನೆಚ್ಚಿನ ಬಾಹುಗಳು ಇಕ್ಕಿ 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 ಕುಳಿತಿರು. ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಲೇಬೇಕು. ಹಸ್ತಿನಾಪುರದ ರತ್ನ ಖಚಿತ ನನ್ನ ವಶ. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡಿರುವ ಆ ಮಣಿಮಕುಟ ನನ್ನ ಮಸ್ತಕದಲ್ಲಿ ಸದಾ ಸದಾ ಆರಾಧಿಸಿರಬೇಕು. ಇದಕ್ಕೆ ಹಚ್ಚಿ ಬಂದ ಆ 7 ಪಾಂಡವರನ್ನು ಇದು ಕುರು ಪಾಂಡವರಿಗೆ ಶುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಶುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆಬಿಡಿದು ಯಾದವ ಸೈನ್ಯ, ಸ್ವಂತ ಮಾಡಿಬಿಡುವ ಇದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆಬಿಡಿದು ಯಾದವ ಸೈನ್ಯ, ಸ್ವಂತ ಮಾಡಿಬಿಡುವ ಇದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮನು ಸಲ್ಲಕ್ಕೆ ಕುರಿತ ಇಂದವಾದಿ ಸಮರ ವೀರರು. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮನು ಸಲ್ಲಕ್ಕೆ ಕುರಿತ ಇಂದವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಜೇಳು ಬಿಡುವ ನನ್ನ ತಮ್ಮನು ಪಾತ್ರದಿಂದ ಹಾರಿಸುವ ವೀರ ಕಂಡರು. ಭೀಮನನ್ನು ಜೇಳು ಬಿಡುವ ನನ್ನ ತಮ್ಮನು ಪಾತ್ರದಿಂದ ಹಾರಿಸುವ ವೀರ ಕಂಡರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ.
ಸ್ವಾಮಿ. ದೇವ ಪ್ರಣಯ ಕಲಾ ಮೋಹಿನಿ ಬಾಮಿ ಮಂಜುಳಗಾಮಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ ನೀರೇ ಸರಸ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಮಂಜುಳಗಾಮಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ ಬಾರೆ ನೀರೇ ಸರಸ ಕಲಾ ಚತುರೇ ಬಾರೆ ನೀರೇ ಸರಸ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಮಂಜುಳಗಾಮಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರೇಕ್ಷಕ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ, ಅನಂತ ಪ್ರಳಯ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೇಂದ್ರ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಣಿ ಪಾಂಡವ ಸೇಂದ್ರ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಆ ಎಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ಅಧರ್ಮದ ಅತಿಕ್ರಮಣದಿಂದ ಧರ್ಮವು ರೂಪುಗೊಳ್ಳಬೇಕೆ. ನೀವು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಪ್ರಭು.
ದೇವಿಯು ಭಾವನೆಸಿದಾಳೆ ಬಲಗುಣದ ಜಯ ಮಾರ್ಗವಿ ಭಾವನೆಸಿದಾಳೆ ಬಲಗುಣದ ಜಯ ಮಾರ್ಗವಿ ಶಿವಸುತಿ ಭವಾನಿಯೋ ಬ್ರಹ್ಮನರ ಸುಮಾದೇವಿಯೋ ಶಿವಸುತಿ ಭವಾನಿಯೋ ಬ್ರಹ್ಮನರ ಸುಮಾದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂಚಕೆಯ ನಿತ್ಯ ಬಳುವಲಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕುಂಚಕೆಯ ನಿತ್ಯ ಬಳುವಲಿ ಚೆಲುವೆ ಸುರಮುಖ ಗೋಲೆಯದಿ ಶ್ರೀದೇವಿಯ ವಧಿಸಿದೆನಾ ಸುರಬಿಂದು ಮೂಲೆಯದಿ ಶ್ರೀದೇವಿಯ ವಧಿಸಿದೆನಾ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುದಿನಿ ದಿಯ ಉದಯಿಸಿಯನ್ನು ಹರಿದೇವತೆ ಜಾದು ಗೈದೆನ್ನ ಹೃದಯ ರಂಗವ ಜಾದು ಗೈದೆನ್ನ ಹೃದಯ ರಂಗವ ಓದದಿ ತೆಳೆವಾ ಸಕವಲಸಿ ಮೋದದಿ ಸೆಳೆವಾ ಸಕವಲಸಿ ಅಂಬುದಿನಿ ಶಾಂತಿಯಿಂದ ಸೃಷ್ಟಿಯು ಕಾಸವಾಗಲಿಲ್ಲ. ಯುದ್ಧವೆಂದು ಅನಿವಾರ್ಯ, ಆದರೆ ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ, ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಈ ಪೃಥ್ವಿ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ರಕ್ತದಿಂದ ಸುಂದರವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವುದು.
ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ವಾಸುದೇವ್, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪ ಕಚಿತವನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಬೇರಾವ ಉಪಾಯವಿಲ್ಲ ಪ್ರೀತಿ. ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಪ್ರಬುದ್ಧರಾದ ಕ್ಷತ್ರಿಯ ವೀರರ ನರದಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುಶವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗಲಿಲ್ಲ ಪ್ರೀತಮಿ. ವಾಸುದೇವ್, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ಪ್ರಭು, ಈ ಯುದ್ಧವನ್ನು ನಿಲ್ಲಿಸಿ, ಈ ಘೋರಾಚಿತ ಕಾಂಡ ನಿಲ್ಲಲಿ ಪ್ರಭು, ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಈ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವನು. ಅದಕ್ಕಾಗಿ ಈ ದಿನವೇ ನಾನು ಪತ್ನಾಪತಿಗೆ ತೆರಳುವನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗದು ರುಕ್ಮಿಣಿ. ಇಲ್ಲ ಸ್ವಾಮಿ, ಪ್ರಯತ್ನಿಸಿ ನೋಡಿ, ಸಫಲವಾಗುವುದು. ರುಕ್ಮಿಣಿ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಮಂದರ ಗಿರಿಧರ ನರಸೀದೆಯ ಮಜೆ
ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ ನಯನ ಮನೋಹರಿಯೇ ಗಂಧ ಪರಿಮಳ ಪಸರಿಸಿ ಮಂದಹಾಸದಿಂದ ಬರಿಸಿ ಗಂಧ ಪರಿಮಳ ಪಸರಿಸಿ ಮಂದಹಾಸದಿಂದ ಬರಿಸಿ ಮನ ಮಂದಿರದೊಳು ನೆಲೆಸಿ
ವೀರ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಎಲ್ಲಿರುವೆ ಭಗವಂತ, ಬೇಗ ಬಂದು ನನ್ನನ್ನು ಕಾಪಾಡಲಾರೆಯಾ? ನಿನ್ನ ಮನ ವಹಿಸಿದ ಕುಲಘಾತಕನಾರು? ಯಾರು ಕುಲಘಾತಕ? ಆಹಾ, ನನ್ನ ಪತಿಗಳಾದ ನೀವೇ ಅಲ್ಲವೇನು? ಏಕೆ ರೋಧಿಪೆ ಕರುಣಿ ಮಾಡಿಯೇ ಏಕೆ ರೋಧಿಪೆ ವಾತ್ಸಲೆ? ಏಕೆ ರೋಧಿಪೆ ಕರುಣಿ ಮಾಡಿಯೇ ಏಕೆ ರೋಧಿಪೆ? ವಜ್ರಜನಾಭ್ಯಯ ವೀರಿ ವೈಜ್ಞಾನಿಕ ಬೇರೆ ಅಗ್ರಜನಾಭ್ಯಯ ವೀರಿ ವೈಜ್ಞಾನಿಕ ಬೇರೆ ಹೆಚ್ಚಿಸುವೆ ಅದೋದರ ಹೆಚ್ಚಿಸುವೆ ಅದೋದರ ಭಕ್ತರು ಹೋಗದೆ ಚಿಂತೆಯ ಏಕೆ ಓದಿದ್ದೆ ಕರುಣಿ ಮಾಡಿಯ ಏಕೆ ಓದಿದ್ದೆ? ಬಿಡು ನಿನ್ನಯ ಅಳದ ಹೊಗೆ ತಿರುವೆನು ದೂರ ಹೊಡೆದ. ಹೌದು ದೇವಿ, ಬಿಡು ನಿನ್ನಯ ಅಳದ ಹೊಗೆ ತಿರುವೆನು ದೂರ ಹೊಡೆದ. ಪ್ರೀತಿಸುವೆ ಅದೊಂದರ ಪ್ರೀತಿಸುವೆ ಅದೊಂದರ ಮಕ್ಕಳು ಹೋಗದೆ ಚಿಂತೆಯ ಬಿಡು ಏಕೆ ರೋದಿವೆ ಕರುಣಿ ಮಾಡಿಯವಿ ಏಕೆ ರೋದಿವೆ ಅದೇಕೆ ರೋದಿವೆ ಅದೇಕೆ ರೋದಿವೆ? ದೇವಿ, ವ್ಯಸನದಿಂದಿರುವೆ ಏಕೆ? ನಿನ್ನ ನುರಿಸೋ ಈ ಪ್ರಚಂಡ ಭೀಮನಿಲ್ಲವೇ? ಜಗದೊಳ ಅತ್ಯಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಶೌರ್ಯವು ನಿನಗೆ ತಿಳಿಯದೆ ಪಾಂಚಾಲಿ, ನಿನಗೆ ತಿಳಿಯದೆ? ತಿಳಿದಿರುವೆನು. ನಿಮ್ಮಂತಹ ಪತಿಗಳಿದ್ದ ಮೇಲೆ ದುಃಖ, ಮೌನ, ವ್ಯಸನವಲ್ಲದೆ ಮತ್ತಿನ್ನೇನಿರುವುದು? ದೇವಿ, ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ದ್ರೌಪದಿ, ಕಳೆದ ದುಃಖಗಳನ್ನು ಸ್ಮರಿಸಿಕೊಂಡು ನೀನೇಕೆ ಹೀಗೆ ಮನಸ್ಸಿನ ಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ದೂರವಾಗುವ ಕಾಲ ಸಮೀಪವಾಗುತ್ತಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ 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 ಎನ್ನ ಬಿಟ್ಟಿಲ್ಲವೇ ನನ್ನ ಆ ಹುಚ್ಚುತನದ ಭ್ರಾಂತಿ? ದರ್ಪದ ಕುಡಿಕಿ ತೊಗೆದು ಗಡ್ಡುತನದ ಭಂಡರನ್ನು ಮುಷ್ಟಿ ಮಾತ್ರದಿಂದಲೇ ಸಂಹರಿಸುವ ಏ ಪಾಂಡವರ ಬಾಹುಬಲವು. ದೇವಿ, ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ಹಿಂದೆ ದಿನ ಒದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಂದಿರದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ಒಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆಯೋ? ಕೇಳು, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಎಂದು ಮುಂದಾದರೂ ಸರಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ದೇವಿ ಆ ತ್ರಿಮೂರ್ತಿಗಳೇ ನನಗೆ ಎದುರಾದರೂ ಸರಿಯೇ, ಆ ದುರುಳ ಕೌರವರ ಶತರುಂಡಗಳನ್ನು ಈ ಧಾರಣಿ ಉರುಳಿಕೆ ನನ್ನ ಪ್ರತಿಜ್ಞೆ ನಡೆಯದಿದ್ದರೆ ನಾನು ಭಂಡ ಬಕದನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಸ್ವಾಮಿ, ಕೋಪಿಸಿಕೊಳ್ಳಬೇಡಿ, ಶಾಂತರಾಗಿರಿ. ನೀವಲ್ಲವೇ ನಮ್ಮ ಪುರುಷರಿಗೆಲ್ಲ ಶಿಖಾಮಣಿಯು. ಎಲ್ಲಸು ನಿನ್ನ ಹೊಗಳಿಕೆ ಮಾತುಗಳನ್ನು ಅವನು ಎಂದು ಸಮರಾಂಗಣದ ಮಧ್ಯದಲ್ಲಿ ಹೋರಾಡಿ ಓ ದುರುಳ ದುರ್ಯೋಧನ
ರಾಜ ಕಿರೀಟವನ್ನು ಈ ನಮ್ಮ ಎಡೆಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡಿ ಆ ದುಶ್ಯಾಸನ ವಕ್ಷ ಸ್ಥಳವನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ನೆನೆಸಿ ಕಟ್ಟದೆ ಹೋದರೆ ಓ ಪ್ರಚಂಡ ಭೀಮನೇ ಅಲ್ಲ. ಭೀಮಸೇನ, ನಿನ್ನ ಹೃದಯಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಸ್ವಲ್ಪ ಶಾಂತಿಯನ್ನು ವಹಿಸು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಸಂಧಿಯನ್ನು ವಹಿಸುವೆಂದು ಈಗಾಗಲೇ ದೂತನು ಸಂದೇಶವನ್ನು ತಂದಿರುವನು. ಇನ್ನೇನು ಕೃಷ್ಣಾರ್ಜುನರೊಡನೆ ಶ್ರೀಕೃಷ್ಣ ಪರಮಾತ್ಮನ ಆಗಮನವು ಆಗುವುದು. ನಿನಗೆ ಮಂಗಳವಾಗಲಿ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ದೇವ. ಧರ್ಮನಂದನ, ನಿಮಗೂ ಮಂಗಳವಾಗಲಿ. ವಾಸುದೇವ, ನಾನು ನಮಸ್ಕರಿಸುವೆನು. ನಿನಗೂ ಮಂಗಳವಾಗಲಿ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ದೇವ? ನಮ್ಮ 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 ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಸಾದೃಶ್ಯವಾದುದು ದೇವ. ಧರ್ಮನಂದನ, ನನ್ನನ್ನೇತಕ್ಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಧರ್ಮನಂದನ, ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ? ಸಕಲ ವಿಚಾರವನ್ನರಿತ ಮಹಾಪ್ರಭು ನೀನು. ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಪರಮಾತ್ಮ? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ದೇವ? ಅಂದರೆ ಸಮರವನಲ್ಲೆನಯ್ಯ ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಒಂದು ಅರಗು ಘೋರ ಹತ್ಯೆಯ ವೀಕ್ಷಿಸಿ ತೆರಳು ಸಂದಿಗೆ ಆಪತ್ತೊಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ.
ಪರಮಾತ್ಮ, ಸಕಲ ಸಕಲ ವಿಚಾರವನ್ನರಿತ ಮಹಾಪ್ರಭು ನೀನು. ಇದೊಂದು ಸಾರಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ನಿನ್ನ ಅಭಿಪ್ರಾಯವು ಧರ್ಮ ಸಮ್ಮತವಾಗಿರುವುದು. ಆದರೆ ಅದಕ್ಕೆ ಈ ನಿನ್ನ ಸಹೋದರರ ಅಭಿಪ್ರಾಯ ಸಿರಿಯಂ ಮೆರೆದು ದುರಹಂಕಾರದೆ ಸಿರಿಯಂ ಮೆರೆದು ದುರಹಂಕಾರ ಧಿಕ್ಕರಿಸಿ ಬದುಕು ಅಂಕಿತಿ ಮೆರವ ಹದ ಮರನು ಓದಿಸುವೆನು. ಮನುಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡನ ಕೊಂಡಿಗಳ ವಾಸುದೇವ. ಮನುಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡನ ಕೊಂಡಿಗಳ ಒಕ್ಕಸವೆಲ್ಲವ ಭಕ್ಷಿಸಿ ಯಮಗ ನ್ಯಾಯವನ್ನು ರಕ್ತದರ ಒಕ್ಕಸವೆಲ್ಲವ ಭಕ್ಷಿಸಿ ಯಮಗ ನ್ಯಾಯವ ಮಾಡಿದ ರಕ್ಕಸರ ಲೆಕ್ಕಿಸದೆ ಸಕ್ಕಡಗಿಸಿ ಮುಕ್ಕಿಸದಿರುವೆನು ರಣದೊಳಗೆ. ಲೆಕ್ಕಿಸದೆ ಸಕ್ಕಡಗಿಸಿ ಮುಕ್ಕಿಸದಿರುವೆನು ರಣದೊಳಗೆ. ಸಮಯನು ಪತ್ನಿಯ ಗರ್ವದಿ ಜರಿದ ಸಮಯನು ಪತ್ನಿಯ ಗರ್ವದಿ ಜರಿ ಮೂರ್ಖರವರೆಯನ್ನು ಪದಹದ ಮರನ್ನು ಓದಿಸುವೆನು. ಸಿರಿಯು ಮೆರೆದು ದುರಹಂಕಾರ ಧಿಕ್ಕರಿಸಿ ಬಲಸಕ್ಕಿ ನಿಂದ ಪದಹದ ಮರನ್ನು ಓದಿಸುವೆನು. ವಾಸುದೇವ, ನಮ್ಮಗಳ ಅಭಿಮತವೇ ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗಡ್ಡು ಧರ್ಮದ ಪಟ್ಟು ಬಲವಾದ ಕೋಟೆಯಂತೆ ಬಾಳಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದುಗುಣವೆಂದರೆ ಭಾತೃ ಎಂಬ ಪಾಶ ನಮ್ಮನ್ನು ಭಾತೃ ಎಂಬ ಪಾಶ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಇನ್ನು ಈ ಅರ್ಜುನ? ವಾಸುದೇವ, ಅಪಮಾನ ಅರಿಷ್ಟಗಳು ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುಂದುಗ್ಗೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ಹಾಗಾದರೆ ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಆಯಿತು. ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದ್ರುಪದನಂದಿನಿ, ಏಕಮ್ಮ ಕಿನ್ನಳಾಗಿ ಸುಮ್ಮನೆ ನಿಂತಿರುವೆ? ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ನ್ಯಾಯ ಸಮ್ಮತ ತಾನೆ ಅಣ್ಣ? ತಂಗಿ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ಹೇಳಲಿ ಜನಾರ್ದನ? ಹೇಗೆ ಹೇಳಲಿ? ಕರತಟ್ಟಿಗೆ ಮೆರೆದು
ತಂಗಿ. ಹೇಗಿರುವಾಗ ನಾನೇನೆಂದು ಹೇಳಲಿ? ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವೂ ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಡುವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾನ್ ದೋರ್ದಂಡ. ನಿಮಗೇಕೆ ಬೇಕು ಈ ಗದಾ ದಂಡ? ಇದನ್ನು ಬಿಸಿ ಕೈಯಲ್ಲಿ ಸೌಟು ಸಾಕು ಮಾಡಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ ಆ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಅಲ್ಲವೇ? ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತಟ್ಟುಕೊಳ್ಳಿ. ಸುಮ್ಮನೆ ಅಸ್ತ್ರವನ್ನು ಹಿಡಿದು ಯಾವ ಪ್ರಯೋಜನವೂ ಇಲ್ಲ. ಅಣ್ಣ ತಂಗಿ, ಅಣ್ಣ, ತಂಗಿ, ಇವರಾರೋ ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯು ಸ್ವರೂಪರುಗಳು. ಅಣ್ಣ, ನಿಮ್ಮ ಬೆಂಬಲ ಒಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣಧರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯನ್ನೇ ಬೆಂದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ತಂಗಿ, ಸಮಾಧಾನ ತಂದುಕೋ. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಆಹಾ, ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯವೂ ಬೇರೆ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡ. ಏಕೆ ನೀನು ಕೇಳಲಿಲ್ಲವೇ ಭೀಮಸೇನ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವು ಅಪ್ರಯೋಜನವು ನನಗೆ ಒಂದೂ ತಿಳಿಯದಯ್ಯ. ಆದರೆ ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಎಂದುಳಿದ 400 ಪತಿಗಳಿಲ್ಲವೇ? ಅವರ ಇದನ್ನು ಬಗೆಹರಿಸಲಿ. ಇದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲಿದೆ ಭೀಮಸೇನ. ಅಂದು ಕುರುಸಭೆಯಲ್ಲಿ ಭೀಮಸೇನ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಕ್ತದೆವು ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನದಂ ನುಡಿದೆಯೋ ಗದಗದಾದಂಡದೆ ದುರ್ಯೋಧನನ ತೊಡೆಯ ಪುಡಿಗುತ್ತಿಯ ನೆನದಂ ನುಡಿದೆಯೋ ಗಂಡುಗಲ್ಲಿ ಗಂಡು ಕಂಬದ ನುಡಿಯ ನುಡಿದು ಭೀಮಸೇನ ಮರೆತೆಯೋ ಮರೆತು ನಿದ್ರೆಯೊಳಿಯೋ ಮನೋಹರ. ಈ ನಿನ್ನ ಕರುಳಿರಿಯುವ ಕುಹಕ ಕಂಟಕದ ಬಿರುನುಡೆ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ನನ್ನ ವೈರಿಗಳ ಹೆಂಡತಿಯರ ಕಣ್ಗಳಲ್ಲಿ ಹರಿಸುವೆ ಶತಸಹಸ್ರ ಮೊಡಿಯ ಕಂಬದೆ. ಕಾಲನೆ ಕೌರವನಿಗೆ ಬೆಂಬಲವಾಗಿ ನಿಲ್ಲದೆ ಕಾಲಕ್ಕೆ ಗುರು ಸಮುದ್ರವ ಸೆಳೆದು ತರುವೆಮ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಾಗೆದ ದುಶ್ಯಾಸನನ ವಾಡದ ಉಡಿಗಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ದ್ರೌಪದ ಸುತೆ ಕಟ್ಟುವೆ ಈ ನಿನ್ನ ಬಿಡುಬುಡಿಯ ಓಡದಿರುವೆ ಭಯ.
ಓ ನರಕಾಸುರ ಮರ್ಥನ, ಕೇಳೆಂದ ಅಭಿಪ್ರಾಯ. ಶೂನ್ಯತೆಯ ಕುಲ ಹೇಳಿದ ಎಳೆ ತಂದೂರಣಕ್ಕೆ ತಲೆಗಳನ್ನು ಎಡಗಳನ್ನು ರಣದೋಗ ಮುಗಿಸಿಕೊಳ್ಳುವೆ, ರಣದೋಗ ಮುಗಿಸಿಕೊಳ್ಳುವೆ. ಶೂನ್ಯತೆಯ ಕುಲ ಹೇಳಿಗಳನ್ನು ಎಳೆ ತಂದೂರಣಕ್ಕೆ ತಲೆಗಳನ್ನು ಎಡಗಳನ್ನು ಎಡವಿರಣದೋಗ ಮುಗಿಸಿಕೊಳ್ಳುವೆ, ರಣದೋಗ ಮುಗಿಸಿಕೊಳ್ಳುವೆ. ಪಾಂಡವರ ಹೋಗಲು ಮುಟ್ಟಿದ ಷಂಡ ಕೌರವರ ಸೀಳೆ. ಪಾಂಡವರ ರಥಿಯ ತುರುಬನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಕಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಗರೆದು ಬರುವ ಕಾಟೋಣದ ದ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡ ತೋರ್ಪಡಿಸಿ ಗರೆವ ಕಾಟೋಣದ ದ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ತಪ್ಪದಿ ಬೆರವ ಕುರುವರರ ಕಾಲ್ಗಳ ಪಿಡಿದು ತಪ್ಪದಿ ಬೆರವ ಕುರುವರರ ಕಾಲ್ಗಳ ಪಿಡಿದು ಸಂಪೂರ್ಣಕ್ಕೆ ತಲೆಗಳನ್ನು ಮುಟ್ಟಿ ಹೆಣಗಳನ್ನು ರಣದೋಗ ಮುಗಿಸಿಕೊಳ್ಳುವೆ, ರಣದೋಗ ಮುಗಿಸಿಕೊಳ್ಳುವೆ. ವಾಸುದೇವ, ವಾಸುದೇವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ವಾಸುದೇವ, ಈ ನಮ್ಮ ಪ್ರಿಯದುಪದ ಕುವರರಿಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಯ್ಯದೆ ಅದೆಂದಿಗೆ ಸಮಾಧಾನವಲ್ಲವೇ? ಪಾಲಾಕ್ಷಣಂ ಮೆಚ್ಚಿಸಿ ಒಡೆಯನೆಂ ಪಾಶುಪತಾಸ್ತ್ರವಂ ಪಾಲಾಕ್ಷಣಂ ಮೆಚ್ಚಿಸಿ ಒಡೆಯನೆಂ ಪಾಶುಪತಾಸ್ತ್ರವಂ ವಿಧ ವಿಧಸ್ತ್ರ ಪ್ರಯೋಗದಿ ಧರಿಸಿದನ ವಿಜಯನೆಂಬ ಬೆದರ ಹರಿಗಳ ಹತ್ಯೆಗೈಯಲ್ ಹರಿಗಳ ಹತ್ಯೆಗೈಯಲ್ ಅಮಿತೋತ್ಸಾಹದಿಂದ ಅನುಜರೈ ಪರಿನೋಯ ಮುಳುಗರಮೆ ಧರ್ಮನಂದನಿಗೆ ವಾಸುದೇವ, ಅಮೋಘ ಶಸ್ತ್ರಾಸ್ತ್ರ ಪ್ರಯೋಗೋಪಸಂಹಾರ ಚತುರನು, ವೈರಿಗಳನ್ನು ಲೆಕ್ಕಿಸದೆ ಅಪ್ರತಿಮ ಶೌರ ಸಂಪನ್ನನು, ಅರನಮ್ಮೆಚ್ಚಿಸಿ ದಿವ್ಯಾಸ್ತ್ರವನ್ನು ಪಡೆದ ಸವ್ಯಸಾಚಿಯು, ಕ್ರೋಧಾಗ್ನಿಯ ದಗದಗಿಪ ಕಾಲಾಗ್ನಿಯಂತೆ ಈ ಕೌರವರ ವಂಶವನ್ನು ಸುಡಲು ಕಿರಳಿ ನಿಂತಿರುವಾಗ ಆ ಸೂತಪುತ್ರನ ಕರ್ಣನ ಶಿರಸ್ಸನ್ನು ಎಂದು ಭೂಮಿಗೊಳಿಸುವನೋ ಅಂದೇ ನನ್ನ ಮನಸ್ಸಿಗೆ ಸಮಾಧಾನ. ಇಂದೊದಗಿದ ವಿಪತ್ವರಂಪರನ್ನು ತಂದೊಡ್ಡಿ ಆ ಕೌರವರಿಗೂ ನಮಗೂ ಯುದ್ಧವೋ ಸಂಧಿಯೇ ನಡೆಯುತ್ತಿರಬೇಕು. ನಾನಿನ್ನೂ ಹೋಗುವೆನು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗಿಸುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ಸಕಲ ವಿಚಾರವನ್ನರಿತ ಮಹಾಪ್ರಭು ನೀನು. ಇದೊಂದು ಸಾರಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಪರಮಾತ್ಮ. ಯುದ್ಧವಾಗಿ ಖಂಡಿತವಾಗಿ ಬೇಡ ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗೋಸ್ಕರ ಈ ಸಂಧಿಯು ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು.
ತಂಗಿ ದೃಪದಳ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಭೀಮಾರ್ಜುನರಿಬ್ಬರ ಕೋಪದ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದಳ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಗಾಗಿ ನಾಳಿನ ಕುರುಸಭೆ ಪರಮಾತ್ಮ ಭಕ್ತರ ಪರವ ಭಗವಂತನೇ ಭಕ್ತರ ಪರವ ಭಗವಂತನೇ ಮುಕ್ತಿಯ ಕರುಣಿತ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಗಂಜದೊಳ್ಳ ನಾಶ ನವಚೇತನ ಗಂಜದೊಳಲಾಶ ನವಮೋಹನ ಕಾರುಣ್ಯ ಗುಣಶೀಲ ನವಚೇತನ ಗಂಜದೊಳಲಾಶ ನವಮೋಹನ ಕಾರುಣ್ಯ ಗುಣಶೀಲ ನವಚೇತನ ನವಚೇತನ ಕರುಣಾನಿಧಿ ಮಾಧವ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಪರಮಾತ್ಮ ನೀನು ಬರುವೆನು ನಿನ್ನ ನಡೆಯೋ ಧರ್ಮನಂದನ ಅಣ್ಣ ತಂಗಿ ಧರ್ಮ ಪ್ರಭುವಿನ ಮಾತಿಗೆ ಕಟ್ಟಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯ ಎಷ್ಟೇ ಆದರೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಣ್ಣ ತಂಗಿ ಸಭೆಯಲ್ಲೇ
ಕೃತ್ಯವನ್ನು ನೆರವೇರಿಸುವ ಭಾರ ನನ್ನದು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ನಾನಿನ್ನು ಬರಲೇ ತಂಗಿ? ಹಾಗೆ ಆಗಲಿ ಅಣ್ಣ.